ಈ ವಿಚಾರವನ್ನು ಬೇರೆ ಥರ ಹ್ಯಾಂಡ್ಲ್ ಮಾಡ್ಬೋದಿತ್ತೇನೋ, ಉಗ್ರಲ್ಲಿ ಹೋಗೋದಕ್ಕೆ ಕೊಡ್ಲಿ ತಗೊಂಡ್ರೇನೋ ಅನ್ನೋ ಥರದ ಪರಿಸ್ಥಿತಿ ಆಗೋಯ್ತು. ತುಂಬ ಸತ್ಯ. ಈ ಮಾತು 100% ಸತ್ಯ ಆಗಿತ್ತು. ಆಮೇಲೆ ದರ್ಶನ್ಗೆ ರೇಣುಕಾ ಸ್ವಾಮಿ ಸರಿಸಾಟಿಯ ಆ ರೇಂಜ್ಗೆ, ಅಂದರೆ ಎಲ್ಲಿಯ ರೇಣುಕಾ ಸ್ವಾಮಿ ಎಲ್ಲಿಯ ದರ್ಶನ್, ಏನಕ್ಕೆ ಬೇಕಾಗಿತ್ತು? ನೀನು ಜಟಾಪಟಿ ಮಾಡಿ ನಿನ್ಗೇನೋನು ರುಂಡ ಹೋಗೋವಂಥ ಕೆಲಸ ಮಾಡಿಬಿಟ್ಟಿದ್ನ ರೇಣುಕಾ ಸ್ವಾಮಿ. ಅವನಿಗೆ ಆ ಲೆವೆಲ್ಗೆ ನೀನು ಕರ್ಕೊಂಬಂದ್ಬಿಟ್ಟು ನಿನ್ನ ಆಸ್ತಿ ಎಲ್ಲ ಲಪಟಾಯಿಸ್ಬಿಟ್ಟು ನಿನಗೆ ಇನ್ನೇನೋ ಮಾಡಿಬಿಟ್ಟು ನಿನ್ನ ಮಾನ ಮರ್ಯಾದೆ ಹರಾಜಿಗೆ ಹಾಕ್ಬಿಟ್ಟು ಆ ಥರದ್ದು ಮಾಡಿ ಹಂಗೆ ಮಾಡಿದ್ರೂ ಲಾ ಪ್ರಕಾರನೇ ಹೋಗಬೇಕಲ್ವ ನೀನು. ಇದು ಯಾವುದೋ ಒಂದು ಸಣ್ಣ ಕೆಟ್ಟ ಕೊಳ್ಕ ಮೆಸೇಜ್ ಕಳಿಸಿದಾನ, ಸರಿ, ಅದಕ್ಕೂ ಒಂದಿತ್ತಲ್ಲ, ಅದಕ್ಕೂ ಆ್ಯಕ್ಚುಲಿ ಲಾ ಪ್ರಕಾರ ವರ್ಷಾನುಗಟ್ಲೆ ಜೈಲಿಗೆ ಹಾಕ್ಬೋದು. ರೇಣುಕಾ ಸ್ವಾಮಿನ ಹಾಕಿಸ್ಬೋದಾಗಿತ್ತು ನೀನು. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರೆ ಈ ಥರ ಮಾಡೋದಕ್ಕೂ ಸೋಷಿಯಲ್ ಮೀಡಿಯಾನಲ್ಲಿ ಏನು ನೀನು ನಮಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು ಹಾಕೋಕ್ಕಿಂತ ಮುಂಚೆ ಏನಾದರೂ ಒಂದು ಅಪ್ಲೋಡ್ ಮಾಡೋದಕ್ಕಿಂತ ಮುಂಚೆ ಕೆಲವು ರೂಲ್ಸ್ ಇರುತ್ತೆ. ಇದು ಕಂಟೆಂಟು ನೀನು ಹಾಕ್ತಾ ಇರೋದು ಅಪ್ಲೋಡ್ ಮಾಡ್ತಾ ಇರೋದು 16+ ಅನ್ವಯ ಆಗುತ್ತಾ, ಇದು ವಾಯ್ಲೆನ್ಸ್ ಇದೆಯಾ, ಇದರಲ್ಲಿ ಸೆಕ್ಷುವಲ್ ಕಂಟೆಂಟ್ ಇದೆಯಾ ಅನ್ನೋದನ್ನು ಕೇಳುತ್ತದು. ನೀನು ವಾಯ್ಲೇಟ್ ಮಾಡ್ತಾ ಇದ್ದರೆ ನಿನ್ನನ್ನು ನಾನು ಸೋಷಿಯಲ್ ಮೀಡಿಯಾದಿಂದ ಧಿಕ್ಕಾರ ಮಾಡಬಹುದು, ನಿನ್ನನ್ನು ಅಂದರೆ ತೆಗೆದುಬಿಡ್ಬೋದು, ನಾನು ಬ್ಯಾನ್ ಮಾಡಬಹುದು ಅನ್ನೋ ಥರದ್ದೆಲ್ಲ ರೂಲ್ಸ್ ಇರುತ್ತೆ. ನಾವು ಅದಕ್ಕೆ ಎಸ್ ಅಂತ ಕೊಟ್ಟಿರ್ತೀವಿ. ಅದನ್ನು ನೀನು ಮಾಡ್ಬೋದಾಗಿತ್ತಲ್ಲ. ಅದು ಎಸ್ ಅಂತ ಕೊಟ್ಟಾದಮೇಲೆ ರೂಲ್ಸ್ ಬ್ರೇಕ್ ಮಾಡಿದ್ಮೇಲೆ ನಾನು ಮಾಡಿದ್ದೇ ಆಗಿದ್ದರೆ ಅದಕ್ಕೆ ವೈಲೇಷನ್ ಅನ್ನೋದು ಏನಿರುತ್ತೆ ಅದಕ್ಕೆ ಒಂದು ಇಂತಿಷ್ಟು ಪನಿಷ್ಮೆಂಟ್ ಅಂತ ಇರುತ್ತೆ, ಇಂತಿಷ್ಟು ವರ್ಷ ಪನಿಷ್ಮೆಂಟ್ ಇರುತ್ತೆ, ದಿನಗಳು ಅಲ್ಲ ಅದಕ್ಕೆ. ಇನ್ನದು ಪೊಲೀಸ್ಗೆ ಏನಾದರೂ ದಾಖಲೆ ಕೊಟ್ಟಿದ್ರೆ ನೀನು ಏನಿಲ್ಲ ಅಂದರೂ ನನಗೆ ಗೊತ್ತಿಲ್ಲ, ನಾನು ಐ ಆಮ್ ನಾಟ್ ವೆರಿ ಶ್ಯೂರ್ ಇಫ್ ಐ ಆಮ್ ರೈಟ್, 4-5 ವರ್ಷ ಜೈಲಾಗುತ್ತೆ. ಇದೇ ರೇಣುಕಾ ಸ್ವಾಮಿಗೆ 4-5 ವರ್ಷ ಜೈಲಾಗ್ಬಿಡ್ತಿತ್ತು. ಕನಿಷ್ಠ ಪಕ್ಷ 2 ವರ್ಷನಾದ್ರೂ ಜೈಲಿಗೆ ಹೋಗಿರ್ತಿದ್ದ ರೇಣುಕಾ ಸ್ವಾಮಿ. ಇನ್ನು ದರ್ಶನ್ ಹೇಳಿದರೆ ಅದೇ ತಲೆ ಮೇಲೆ ಹೊತ್ಕೊಂಡು ಮಾಡಿರ್ತಿದ್ರು ಪೊಲೀಸರು. ದರ್ಶನ್ ಹೇಳ್ತಾ ಇದ್ದಾರೆ, ಅಯ್ಯೋ ದರ್ಶನ್ ಹೇಳಿದ್ರು ನಾನು ಇದನ್ನ ಹಿಂಗೆ ಮಾಡ್ತೀನಿ ಅಂತ. ಅದ್ರಲ್ಲಿ ಒಂದು ಸ್ಟೆಪ್ ಅಹೆಡ್ ಬೇರೆ ಹೋಗಿದ್ದಾರೆ ದರ್ಶನ್ನು. IP ಅಡ್ರೆಸ್ಸು ಕಂಡುಹಿಡಿಯೋ ಅವಶ್ಯಕತೆ ಇರಲಿಲ್ಲ ಪೊಲೀಸರಿಗೆ. ಇನ್ನೂ ಸಲೀಸಾಗಿ ಪೊಲೀಸರು ಕೆಲಸ ದರ್ಶನೇ ಮಾಡಿದರು. ಇದು ಚಿತ್ರದುರ್ಗದಿಂದ ಬರ್ತಾ ಇದೆ, ಇದು ರೇಣುಕಾ ಸ್ವಾಮಿ ಅನ್ನೋದನ್ನು ಕಂಡುಹಿಡಿದ್ಬಿಟ್ಟಿದ್ರು. ಮಾಡಿಬಿಟ್ಟಿದ್ರಲ್ಲ ಪೊಲೀಸರಿಗೆ. ದುರ್ಗದ ಪೊಲೀಸರಿಗೆ ಇವರೇ ಫೋನ್ ಮಾಡ್ಬೋದಾಗಿತ್ತಲ್ಲ, ಒಂದು ಮಾತು ನೋಡಪ್ಪ ಹಿಂಗೆ ಬರ್ತಿದೆ ನನಗೆ ಅಂತ ಒಂದು ಪೊಲೀಸರಿಗೆ ಹೇಳಿಬಿಟ್ಟಿದ್ದಿದ್ರೆ, ಅಯ್ಯೋ ನನಗೊಂದು ಫೋನ್ ಬಂತು ಅಂತ ದರ್ಶನ್ ಇನ್ನೊಂದು ಥರದ ಮೆಸೇಜ್ ಕೊಟ್ಬಿಟ್ಟಿರ್ತಿದ್ರಲ್ಲ ಸಮಾಜಕ್ಕೆ. ಅಂಥ ದೊಡ್ಡ ದೈತ್ಯ ದರ್ಶನ್ನು, ಅಂಥ ಸೂಪರ್ ಸ್ಟಾರ್ ದರ್ಶನ್ನು ಕೂಡ ಪೊಲೀಸರು ಮೊರೆ ಹೋಗ್ತಾ ಇದ್ದಾರೆ. ಗುರು, ನಾನು ಯಾಕೆ ಇಂಥ ಗುದ್ದಾಟಕ್ಕೆ ಹೋಗಲಿ, ಕಾನೂನು ಪ್ರಕಾರ ಹೋಗ್ತೀನಿ ಅನ್ನೋ ಒಂದು ಮೆಸೇಜ್ ಕೊಟ್ಟ ದರ್ಶನ್ನು ಇನ್ನೂ ಸೂಪರ್ ಹೀರೋ ಆಗಿರ್ತಿದ್ರಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.